ಶರಣರಿಗೆ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನದಲ್ಲಿ ಬಸವಣ್ಣವರ ಸಮಕಾಲೀನದಲ್ಲಿ 770 ಅಮರಗಣಗಳಾಗಿರೋದು. ಪರಿಪೂರ್ಣ ಶರಣರು. ವಚನಕಾರ್ತಿಯರು 63 ಮಂದಿದ್ದರು. ಹೀಗಿರುವಾಗ ಅಲ್ಲಿಯೇ ಬಂದು ಕನ್ನಡವನ್ನು ಕಲಿತು ವಚನವನ್ನು ಹೇಳಿದಂಥ ಪ್ರತಿಭಾವಂತರೆಲ್ಲ ಶರಣರು. ಅಂಥ ಶರಣರಲ್ಲಿ ಇವತ್ತಿನ ದಿವಸ ಬಹಳ ಪ್ರಚಾರಕ್ಕಿರುವವರು ಕೆಲವರೇ, ಆದರೆ ತೆರೆಮರೆ ಶರಣರು ಇನ್ನೂ ಬಹಳ ಜನ ಇದ್ದಾರೆ. ಅವ್ರ ಹೆಸರು ಸಹಿತ ಕೇಳಕ್ಕೆ ಸಿಗೋದಿಲ್ಲ ಎಷ್ಟೋ ಸಲ. ಅಂಥ ತೆರೆಮರೆಯಲ್ಲಿದ್ದು ಶರಣರನ್ನು ನಾವು ಜನರಿಗೆ ತಿಳುವಳಿಕೆ ಆಗುವಂಗೆ ಮಾಡಬೇಕು. ಇದು ನಮ್ಮ ಕರ್ತವ್ಯ. ಇದು ಇಲ್ಲಿ ತಳವಾರ ಕಾಮಿದೇವ ಅನ್ನೋ ಒಬ್ಬ ಶರಣ, ತಳವಾರ ಕಾಮಿದೇವ ಅವರು ತಮ್ಮ ಕಾಯಕವನ್ನೇ ಗುರುತಿಸಿಕೊಂಡು ಮ್ಯಾಲೆ ಬಂದರು. ಅಂಬಿಗರ ಚೌಡಯ್ಯ, ತಳವಾರ ಕಾಮಿದೇವ, ಮಡಿವಾಳ ಮಾಚಿದೇವಯ್ಯ, ಅಡಪದ ಅಂಪಣ್ಣ, ಇದು ಅವ್ರ ಕಾಷ್ಟನ್ನು ಎತ್ತಿ ತೋರಿಸೋದಲ್ಲ, ಕಾಯಕವನ್ನು ಎತ್ತಿ ತೋರಿಸೋದು. ಕಾಯಕದಿಂದ ಅವು ಎಲ್ಲ ಬೆಳೆದವು, ಕಮ್ಯುನಿಟಿ ಭಾವ ಬೆಳೆದದು. ಹೀಗೆ ತಳವಾರ ಕಾಮಿದೇವಿ ಅಂದ್ರೆ, ತಳವಾರ ಅಂತಂದ್ರೆ ಇವತ್ತಿನ ದಿವಸ ಭಾಳ ಹೀನ ಜನಾಂಗ ಅನ್ನೋ ಲೆಕ್ಕದಲ್ಲಿದ್ದಾರೆ. ಆ ಜನ ಹೆಣ್ಮಕ್ಳು ಭಾಂಡೆ ತೊಳೆಯೋರು, ಅವರು ಜೋಕುಮಾರ್ ನಾಡಿಸೋರು, ಇನ್ನೊಬ್ಬರು ಉಳಿಗೆತನವನ್ನು ಮಾಡೋರು, ಹೀಗೆ ಒಂದು ಥರದ ಭಾವನೆ ಬೆಳೆದದು. ಅದರ ಇತಿಹಾಸ ಭಾಳ ಭವ್ಯ ಇದೆ. ಏನು ತಲವಾರ ಅಂದ್ರೆ ಖಡ್ಗ. ಇವತ್ತು ಎಲ್ಲರ ಮನೆಯಲ್ಲಿ ಖಡ್ಗವನ್ನು ಇರೋದನ್ನು ನಾವು ನೋಡ್ತೀವಿ ಈ ಜನಾಂಗದ ಮನೆಯಲ್ಲಿ. ವೀರರು, ಶೂರರು, ಹೋರಾಟಗಾರರು, ರಾಜರಾಗಿಯೋ, ದಂಡನಾಯಕನಾಗಿಯೋ, ಮಿಲಿಟ್ರಿಯಲ್ಲಿರೋ ಜವಾನರಾಗಿಯೋ, ಶೂರರಾಗಿ ಇದ್ದಂಥ ಜನಾಂಗ ಇದು ಈ ತಳವಾರ ಜನಾಂಗ. ಈ ತಳವಾರ ಜನಾಂಗದಲ್ಲಿ ಒಬ್ಬ ಶರಣ ಇದ್ದಾನೆ, ಅವನೇ ಕಾಮಿದೇವ. ಆತ ವಚನ ಬಹಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾನೆ. ಭಾಳ ಅರ್ಥಪೂರ್ಣವಾದಂಥ ವಚನ. ಒಂದು ವಚನ ಇದೆ ಭಾಳ ಸುಂದರವಾಗಿ. ಕಾಲವಂಚಕನಾಗಿ ಜಂಗಮವನಿಕ್ಕಿದಡೆ ಕರ್ಮ ಬೆನ್ನ ಬಿಡದು. ಉಪಚರಿಸಿ ಕೊಂಬುವನಾಗಿ ತ್ರಿಸಂಧಿಯಲ್ಲಿ ಲಿಂಗ ಪೂಜೆ ಮಾಡಿದಡೆ ಅದು ಹಸುವಿಲ್ಲದ ಗ್ರಾಸ್. ಅಸಮಾಕ್ಷನ ಮುಟ್ಟದದು ಇದು ಹುಷಿಯಲ್ಲವೆಂದ ಕಾಮಹರ ಪ್ರಿಯ ರಾಮನಾಥ. ಎಷ್ಟು ಮಾರ್ಮಿಕವಾದ ವಚನವನ್ನು ಅವರು ಹೇಳ್ತಾರೆ. ಮೊದಲನೇ ಸಾಲಿದೆ, ಕಾಲವಂಚಕನಾಗಿಂದ ಸಮಯವನ್ನು ಮೀರಿ ಯಾವ ಸಮಯಕ್ಕೆ ಏನು ಮಾಡಬೇಕು ಅದು ಮಾಡೋದು. ಅದು ಕಾಲದ ಸದುಪಯೋಗ. ಅದು ಉದಾಹರಣೆ, ಹೊಲದಲ್ಲಿ ಬಿತ್ತಬೇಕಾಗ್ಯದ, ಯಾವ ಸಮಯಕ್ಕೆ ಬಿತ್ತಬೇಕು ಅದೇ ಸಮಯಕ್ಕೆ ಬಿತ್ತಬೇಕು. ಅದನ್ನು ಬಿಟ್ಟುಬಿಟ್ಟೆ ಅಂದರೆ ನಾವು ವಂಚಕನಾದೆವು ಅಂತದ್ರ ಅರ್ಥ. ಭೂಮಿಗೆ ವಂಚನೆಯನ್ನು ಮಾಡಿದೆವು ಅಥವಾ ನಾವು ವಂಚನೆ ಹೋದೆವು ಅಂತ ಅರ್ಥ. ಒಂದು ಹೆಣ್ಣಿಗೆ ಮದುವೆ ಮಾಡಬೇಕಾದ್ರೆ ವಯಸ್ಸಿದೆ, 40ರ ನಂತರ ಏನು ಮದುವೆ ಮಾಡೋದು? ಹೀಗೆ ಪ್ರತಿಯೊಂದಕ್ಕೂ ಒಂದು ಹದ ಇದೆ. ಆ ಹದವನ್ನು ಅರಿತು ಮಾಡಬೇಕಂತ ನಿಜಗುಣ ಶಿವಗಳೇ ಹೇಳ್ತಾರೆ. ಹದ ಅಂತಾರೆ ಅದಕ್ಕೆ. ಕಾಲವಂಚಕನಾಗಿ ಜಂಗಮಕ್ಕಿಕ್ಕಿದಡೆ ಯಾವುದೇ ದಾನವನ್ನು ಮಾಡಬೇಕಾದ್ರೆ, ಯಾವುದನ್ನೇ ಕೊಡಬೇಕಾದ್ರೆ, ಜ್ಞಾನಿಗಳಿಗಾಗಲಿ ಸಮಾಜಕ್ಕಾಗಲಿ ಕೊಡಬೇಕಾದ್ರೆ ಸಮಯೋಚಿತವಾಗಿ ಕೊಡಬೇಕು. ಒಂದು ಯಾವುದೋ ಪ್ರವಚನ ಹಚ್ಚೋಕ್ಕೆ ದುಡ್ಡು ಬೇಡ್ತಾರೆ, ಪ್ರವಚನ ಮುಗಿದ ಮೇಲೆ ದುಡ್ಡು ಕೊಟ್ಟರೆ. ಒಂದು ದೇವಸ್ಥಾನ ಕಟ್ಟೋದಕ್ಕೆ ದುಡ್ಡನ್ನು ಬೇಡ್ತಾರೆ, ಕಟ್ಟಡ ಮುಗಿದು ಉದ್ಘಾಟನೆ ಆದಮ್ಯಾಗ 4-5 ವರ್ಷ ನಂತರ ಕೊಡೋಕೆ ಹೋದ್ರೆ ಅದಕ್ಕೆ ಅವ್ರು ಹೇಳ್ತಾರೆ, ಕಾಲವಂಚಕನಾಗಿ ನೀವು ಏನಾದರೂ ಮಾಡ್ಲಿಕ್ಕೆ ಹೋದ್ರೆ ಅದು ಕರ್ಮ ಬೆನ್ನ ಬಿಡೋದು. ಕರ್ಮ ಅಂತಾರೆ ನೋಡಿ. ಕರ್ಮ ಅಂದರೆ ಏನು? ನಮ್ಮ ಇಂದ್ರಿಯಗಳ ಮುಖಾಂತರವಾಗಿ ಮಾಡುವ ಕೆಲಸ ಅದು. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅಂತಃಕರಣ ಇವೆಲ್ಲವೂ ಕೂಡಿ ಮಾಡ್ತಕ್ಕಂಥ ಕರ್ಮಗಳು ಎಷ್ಟು ಪ್ರಕಾರ ಅಂತ ಕೇಳಿದ್ರೆ, ನಿತ್ಯಕರ್ಮ, ನೈಮಿತ್ತಿಕ ಕರ್ಮ, ಪ್ರಾರಬ್ಧ ಕರ್ಮ, ಏನು ರೀ,
ಇಂಥ ಅನೇಕ ಕರ್ಮಗಳ ಆಗಾಮಿ ಕರ್ಮ, ಎಲ್ಲ ಕರ್ಮಗಳೇನವ ಕರ್ಮ ನಿಮಗೇನು ಬಿಡಂಗಿಲ್ಲ. ಸಮಯ ಮೀರಿದ ಹಸು ಊಟಕ್ಕೊತ್ತು ಮನುಷ್ಯ ಊಟ ಮೀರಿ 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 ಕೊಟ್ಟರೆ ತೋಟದ ಸಿದ್ಧಲಿಂಗ ಸ್ವಾಮಿಗಳಿಗೆ ಒಬ್ಬ ಭಕ್ತ ಊಟಕ್ಕೆ ತೊಗೊಂಬರ್ತೀನಿ ಅಂತ ಹೇಳಿ ಅದು ದೊಡ್ಡ ತೊಗೊಂಬರಪ್ಪ ನಾನು ಸಮಾಧಿಗೆ ಹೋಗೋದೀನಿ ಅಂದರು. ಬುತ್ತಿ ತರಕ್ಕೆ ಹೋದವ ಕಡೆ ಹೋಗ್ಬಿಟ್ಟು ನೋಡಿ ಸಿದ್ಧಲಿಂಗ ಸ್ವಾಮಿಗಳು ಸಮಾಧಿಸ್ಥರಾಗಿಬಿಟ್ರು. ಊಟ ತಂದು ಕೊಡೋದು ಆಗಲಿಲ್ಲ ಅವನಿಗೆ. ಹೀಗೆ ಸಮವೇನು ಮೀರಿ ಮಾಡ್ತಕ್ಕಂಥ ಕೆಲಸ ಏನದು ಸಮಾಜದಲ್ಲಿ ಯಾವುದೇ ಇರಲಿ ಅದು ಬಹಳ ಕರ್ಮವನ್ನು ಕಟ್ಟಿಕೊಳ್ತಕ್ಕಂಥ ಅದು ಕರ್ಮ ಬೆನ್ನ ಬಿಡಂಗಿಲ್ಲ. ಅದನ್ನು ಭೋಗಿಸ್ಬೇಕಾಗ್ತದೆ ನಾವು. ಅದಕ್ಕಾಗಿ ಇಂಥ ಭಕ್ತ ಉಪರಿಸಿಕೊಂಬುವನಾಗಿ ದೇವರಿಗೆ ಲಿಂಗ ಪೂಜೆಯನ್ನು ಮಾಡಬೇಕಾದ್ರೆ ಏನೇನು ಸಾಮಾನು ಬೇಕು ಎಲ್ಲ ಸಾಮಾನು ಸಂಗ್ರಹ ಮಾಡಿಟ್ಕೊಂಡು, ಮತ್ತು ಪೂಜಾ ಸಾಮಾನು ಭಾಳಷ್ಟು ಸಂಗ್ರಹ ಮಾಡೋರಿದ್ದಾರೆ. ಎಷ್ಟು ಪೂಜಾ ಸಾಮಾನುಗಳ ಬೇಕಾಗಿಲ್ಲ. ಬಸವಣ್ಣ ಹೇಳ್ತಾನೆ, ಪರಿಪತ್ರಿ ತಂದು ಪೂಜಿಸು ನಮ್ಮ ಕೂಡಲ ಸಂಗಮ ದೇವನಿಗೆ. ಬರೀ ಒಂದು ಪತ್ರಿ ದಳ ಸಾಕು ಕೂಡಲ ಸಂಗಮ ದೇವನಿಗೆ ಅಂತ ಪೂಜಾ ಸಾಮಾನದ ಲಿಸ್ಟನ್ನು ಬಸವಣ್ಣ ಹೇಳ್ತಾ ಇದ್ದಾರೆ. ಟ್ರಕ್ಗಟ್ಟಲೆ ಬೆಳ್ಳಿ ಸಾಮಾನು ತಂದು ಪೂಜೆ ಮಾಡೋರು ಇದ್ದಾರೆ. ಈ ಆಡಂಬರಕ್ಕಾಗಿ ಮಾಡೋ ಪೂಜೆ ಅಂಬಿಗರ ಚೌಡೆ ಅಂತಾನೆ. ಇದೇನು ದೇವರನ್ನು ಒಲಿಸುವುದಕ್ಕೋ, ಏನು ನೋಡಲಿಕ್ಕೆ ಬಂದಂಥ ಜನರನ್ನು ಒಲಿಸುವುದಕ್ಕೋ, ಏನು ನಿನ್ನ ಸಂತೋಷಕ್ಕೋ ಎದಕ್ಕಾಗಿ ಮಾಡ್ತೀರಿ ಇದನ್ನು ಅಂತನ್ನುವಂತೆ ಇಂಥವ ಷೋಡಶೋಪಚಾರದಿಂದ ಪೂಜೆ ಮಾಡೋದು ಎಲ್ಲ ಸಾಮಾನು ಕೂಡಿಟ್ಕೊಂಡು ತ್ರಿಸಂಧಿಯಲ್ಲಿ ಅಂದರೆ 3 ಹೊತ್ತು ಪೂಜೆ ಮಾಡ್ತಿದ್ದ. ಲಿಂಗ ಪೂಜೆಯನ್ನು ಮಾಡ್ತಿದ್ದು 3 ಹೊತ್ತು. ಆಡಂಬರದ ಲಿಂಗ ಪೂಜೆ ಜನ ನೋಡಲಿ ಅಂತ ಮಾಡೋದು. ಭಾಳ ಜನ ಬಂದ್ರಂದ್ರೆ ಭಾಳ ಗಂಟೆ ಬಾರಿಸೋದು, ಭಾಳ ಹೊಗೆ ಎಬ್ಬಿಸೋದು, ಭಾಳಷ್ಟು ಆಡಂಬರದಿಂದ ಮಾಡೋ ಪೂಜೆ. ಪರಮಾತ್ಮನಿಗಾಗಿ ಪೂಜೆ ಯಾಕೆ ಮಾಡಬೇಕು? ಎದರ ಸಲುವಾಗಿ? ಬೇಡುವುದಕ್ಕಾಗಿ ಅಲ್ಲ. ಪರಮಾತ್ಮನಿಗೆ ಬೇಡಿಕೆಯ ಅರ್ಜಿ ಕೊಡುವುದಕ್ಕಾಗಿ ಅಲ್ಲ ಪೂಜೆ ಎದರ ಸಲುವಾಗಿ ಅಂತ ಕೇಳಿದ್ರೆ, ಪರಮಾತ್ಮ ನೀ ಭಾಳ ಕೊಟ್ಟಿದ್ದಪ್ಪ ನಮಗೆ, ನೀವು ಕೊಟ್ಟಿದ್ದೇ ಭಾಳಷ್ಟು ನಮ್ಮಲ್ಲಿ, ನೀವು ಕೊಟ್ಟಿದ್ದಕ್ಕಾಗಿ ಕೃತಜ್ಞತಾ ಅರ್ಪಿಸೋದಕ್ಕೆ ಪೂಜೆ ಮಾಡ್ತೀವಿ. ಶರೀರ ಕೊಟ್ಟು, ಬೇಡಲಾರ್ದೆ ಮಾತಾಡೋ ಶಕ್ತಿ ಕೊಟ್ಟು, ಬೇಡಲಾರ್ದೆ ಇಂದ್ರಿಯಗಳು ಕೊಟ್ಟು, ಭಾಳಷ್ಟು ಅನುಕೂಲಕರವಾದ ಮಾಡಿಕೊಟ್ಟು ಅದಕ್ಕೆ ಪೂಜೆ ಮಾಡ್ತೀವಿ. ಮತ್ತೇನಾದರೂ ಬೇಡಲಿಕ್ಕೆ ಅಲ್ಲ. ಬೇಡಲಾರ್ದೆ ಕೊಡೋ ಪರಮಾತ್ಮನಿಗೆ ಮತ್ತೇನು ಬೇಡೋದಿದೆ? ಈ ದಿಸೆಯಲ್ಲಿ ಎಲ್ಲ ಸಾಮಾನು ಕೂಡಿಟ್ಕೊಂಡು 3 ಹೊತ್ತು ಮಾಡುವ ಈ ಡಂಬಾಚಾರದ ಪೂಜೆ ಇದೆಲ್ಲ, ಇದಕ್ಕೇನಂತಾರೆ ಅವರು? ಹಸುವಿಲ್ಲದ ಗ್ರಾಸ ಅಂತಂದ್ರೇನು? ಹೊಟ್ಟೆ ತುಂಬೋದ ಮ್ಯಾಗ ಊಟಕ್ಕೆ ಕೊಡೋಕೆ ಬಂದಂಗೆ ಆಯ್ತು, ಅಥವಾ ಹಸಿದವನಿಗೆ ಊಟಕ್ಕೆ ಕೊಡಲಾರ್ದಂಗೆ ಆಯ್ತು. ಈ ದಿಸೆಯಲ್ಲಿ ಪರಮಾತ್ಮ ಬಯಸೋದಿಲ್ಲ ನಾವು ಡಂಬಾಚಾರದ ಪೂಜೆಯನ್ನು ಮಾಡಿದ್ರೆ. ಡಂಬಾಚಾರ ಪೂಜೆಯಿಂದ ಏನು ಲಾಭ ಅದು ಹೇಳ್ತಾರೆ. ನನಗೆ ಏನಾದರೂ ಬೇಕೆಂದು ಮಾಡುವ ಪೂಜೆ, ಆ ಪೂಜೆಯಲ್ಲಿ ದೇವರಿಗೆ ನೀರಿಡಿದರೆ ಲಿಂಗಕ್ಕೆ ರಕ್ತಬಲಿಯದಂತಾಯಿತು ಅಂತ ಲಿಂಗದ ಮೇಲೆ ವಿಭೂತಿ ಏರಿಸಿದ್ರೆ ಅಥವಾ ಹೂವನ್ನು ಏರಿಸಿದ್ರೆ ಬೆಟ್ಟವ ಹೇರಿದಂತಾಯಿತು ಅಂಥ ಪೂಜೆಯ ಅನ್ನುವ ಮಂತ್ರ ಭೂತ ಮಂತ್ರವಾಯಿತು. ದೇವ ಅಂದ್ರೆ ಆಸೆ ಉಳ್ಳವನಲ್ಲ. ಈ ರೀತಿ ಆಶೆ ಉಳ್ಳವರಾಗಿ ಮಾಡ್ತಕ್ಕಂಥವ್ರು ಏನದಾರಲ್ಲ, ಈ ಪೂಜೆ ನಿಜವಾದ ಪೂಜೆ ಅಲ್ಲ. ಇದು ಅದು ಎಂಥದ್ದು ಅಂತ ಕೇಳಿದ್ರೆ ಹಸುವಿಲ್ಲದ ಗ್ರಹಸ. ಹಸುವಿಲ್ಲ ಊಟಕ್ಕೆ ತಂದು ಇಟ್ಟಾರ ಏನು ಮಾಡೋದು? ಹೊಟ್ಟೆ ತುಂಬಿದ ಮ್ಯಾಗ ಹೊಟ್ಟೆ ಮುಳ್ಳು ಅಂದ ಹಾಗೆ, ಅಥವಾ ಹಸಿದವನಿಗೆ ಊಟಕ್ಕೆ ಕೊಡೋದ ಹಾಗೆ, ಎರಡೂ ಒಂದೇ. ಈ ದಿಸೆಯಲ್ಲಿ ಅಸಮಾಕ್ಷನಿಗೆ ಮುಟ್ಟೋದು ಅದು ಪರಮಾತ್ಮನಿಗೆ ಮುಟ್ಟೋದಿಲ್ಲ. ಅದಕ್ಕಾಗಿ ನೀವು ಭಕ್ತಿ ಇಲ್ಲದೇ ಮಾಡ್ತಕ್ಕಂಥದ್ದು ಏನು ಭಕ್ತಿಯಿಂದ ಮಾಡಿರಿ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಆತಗೆ ಭಾಷೆ ಒಲಿಯುವುದಾಗಲಿ, ಸಂಗೀತಕ್ಕೆ ಒಲಿಯುವುದಾಗಲಿ ಯಾವುದಕ್ಕೂ ಇಲ್ಲ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅನ್ನೋಂಗೆ ಆ ಭಕ್ತಿಯನ್ನು ಮಾಡಬೇಕು ನಿಜವಾಗಿ. ಇಲ್ಲದಿದ್ದರೆ ಅಸಮಾಕ್ಷನ ಮುಟ್ಟದು. ಡಂಬಾಚಾರನ ಮಾಡೋ ಪೂಜೆ ಅದು ಪರಮಾತ್ಮನಿಗೆ ಮೆಚ್ಚುವುದಿಲ್ಲ. ಅದು ಜನ ಮೆಚ್ಚಿಸುವ ಕಾರ್ಯಕ್ರಮವೇನ, ದೇವರನ್ನು ಮೆಚ್ಚಿಸುವ ಕಾರ್ಯಕ್ರಮ ಅಲ್ಲ ಅಂತ ಹೇಳ್ತಾರೆ. ಇದು ಹುಷಿಯಲ್ಲವೆಂದೆಂಬೆ. ನಾನು ಏನು ಹೇಳಿ ಇವೆಲ್ಲ ಮಾತುಗಳೀಗ ನಾನು ಸುಳ್ಳು ಹೇಳಿಲ್ಲ, ಅವು ಸತ್ಯವನ್ನೇ ಹೇಳಿ. ಸಮಯೋಚಿತವಾಗಿ ಸಂದರ್ಭಾನುಸಾರವಾಗಿ ವೇಳೆಯನ್ನು ತಿಳಿದುಕೊಂಡು ದಾನ ಮಾಡಬೇಕು, ಕೊಡಬೇಕು. 3 ಹೊತ್ತಿನ ಪೂಜೆಯನ್ನು ಪರಮಾತ್ಮನಿಗೆ ನಾವು ಮಾಡಿದ್ರೂ ಸಹಿತ ಅದು ಅರ್ಥಪೂರ್ಣವಾಗಿರಬೇಕು. ನಾವು ಅದರ ತನ್ಮಯರಾಗಬೇಕು. ಪೂಜೆಯಲ್ಲಿ 2 ಪ್ರಕಾರ,
ಒಂದು ಸಗುಣ ಪೂಜೆ, ನಿರ್ಗುಣ ಪೂಜೆ. ಸಗುಣ ಪೂಜೆ ಅಂದರೆ ಒಂದು ವಸ್ತುವನ್ನು ಮುಂದಿಟ್ಟುಕೊಂಡು ಪೂಜೆ ಮಾಡೋದು. ನಿರ್ಗುಣ ಪೂಜೆ ಅಂದರೆ ನನ್ನನ್ನು ನಾನೇ ಪೂಜೆ ಮಾಡೋದು. ಯಾವಾಗಲೇ ಮಾಡಿದ್ರೊಳಗೆ ಮಾಡಬೇಕಾದ್ರೆ ಅಸಮಾಕ್ಷನಿಗೆ ಮೆಚ್ಚಬೇಕಾಗಿತ್ತಂದ್ರೆ ಅದು ಅಂತಃಕರಣ ಪೂರ್ವಕವಾಗಿ ಪರಮಾತ್ಮನ ಬೇಡುವಂಥದ್ದಾಗಿರಬೇಕು ಅಂತ ತಿಳ್ಕೊಂಡು ಇಲ್ಲಿ ಅವ್ರು ಹೇಳ್ತಾರೆ. ನಾ ಹೇಳೋ ಮಾತಾ ಏನದವ, ಯಾವ ಹುಷಿಯಲ್ಲವೆಂದ ನಮ್ಮ ಕಾಮಹರ ಪ್ರಿಯ ರಾಮನಾಥ ಅಂತಾರೆ ಅವರು. ಅದಕ್ಕೆ ಅಂತಃಕರಣ ಇವತ್ತು ಪ್ರಪಂಚದಲ್ಲಿಯೂ ಕೂಡ ಗಂಡ ಹೆಂಡತಿ ಕೂಡ ವಂಚಕರಾಗಿ ಬದುಕೋದು ಏನು ಸುಖ ಇದೆ. ಮೇಲೆ ಗಂಡ ಹೆಂಡತಿ ಮೇಲೆ ಮನೆಗೆಲ್ಲರೂ ಕೂಡಿದಾರ, ಅದು ಮನಸ್ಸು ಒಂದಾಗಿಲ್ಲಲ್ಲ. ಮನಸ್ಸು ಒಂದಾಗದೇ ಇಲ್ಲದಿರುವ, ಸರಳತನದ ಹೊಂದಿರದೇ ಇರುವ ಈ ನಮ್ಮ ಜೀವನ ಡಾಂಬಿಕ ಜೀವನ ಅನಿಸೋದ. ಅದು ಅಸಮಾಕ್ಷ ಮೆಚ್ಚ. ಅಸಮಾಕ್ಷ ಅಂದರೆ ಪರಮಾತ್ಮ. ಮೂರನೇ ಕಂಡಿರೋದು ಅಸಮಾಕ್ಷ ಅಂತ ಹೆಸರು. ಇಂಥ ಪರಮಾತ್ಮನ ಮೆಚ್ಚಿಸೋಕೆ ನಮ್ಮ ಕೆಲಸ ಆಗಬೇಕು ವಿನ ಜನರ ಮೆಚ್ಚಿಸೋದಕ್ಕೆ ಅಲ್ಲ, ಕರ್ಮ ಕಟ್ಕೊಂಡು ಹೋಗೋದಕ್ಕೂ ಅಲ್ಲ. ಅದಕ್ಕಾಗಿ ನಿಜವಾದ ದಾನ ಅಂದರೆ ಏನು, ನಿಜವಾದ ಪೂಜೆ ಅಂದರೆ ಏನು, ಪರಮಾತ್ಮ ಯಾವುದನ್ನು ಬಯಸ್ತಾನೆ ಅದಕ್ಕೆ ನಿಮ್ಮ ಭಕ್ತಿಯನ್ನೇ ನೋಡ್ತಾನೆ. ಬೇಡರ ಕಣ್ಣಪ್ಪನ ಭಕ್ತಿಯನ್ನು ನೋಡಿ ಪರಮಾತ್ಮ ಆಶೀರ್ವದಿಸಿದಂತೆ ನೆಲ್ಲೂರು ನಿಂಬೆಕ್ಕನ ಭಕ್ತಿ, ಇಲ್ಲಿರ್ತಕ್ಕಂಥ ಅಕ್ಕ ಮಹಾದೇವಿ ಭಕ್ತಿ, ಇದೆಲ್ಲ ಎಂಥದ್ದು ಅದು ಆಡಂಬರ ಜೀವನ ಏನದು. ಅಕ್ಕ ಮಹಾದೇವಿ ಭಕ್ತಲಯ ಹೊಂಟಿದ್ದು ಯಾಕೆ? ಈ ಜನರನ್ನು ಮೆಚ್ಚಿಸೋದಕ್ಕೇನದು? ಜನರ ವಿರೋಧಿಯಾಗಿ, ಮಹಾವಿರಕ್ತಿಯಾಗಿ, ಬಸವಣ್ಣನಿಗೆ ಕೂಡ ಮಲ್ಲಿಕಾರ್ಜುನಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡವಳಾಗಿ ಅಕ್ಕ ಮಹಾದೇವಿ ಹಂಗೆ ಹೊಂಟಳಲ್ಲ, ಅದು ಆಗಬೇಕು. ಬರೀ ಡಂಬಾಚಾರ, ಹಸುವಿಲ್ಲದ ಗ್ರಾಸ ಅಂತ ಇಲ್ಲಿ ನಮ್ಮ ಶರಣ ತಳವಾರ ಕಾಮಿದೇವ ಅಂತಾರೆ. ಇಂಥ ಅಂಬಿಗೆ ತಳವಾರ ಕಾಮಿದೇವ್ರ ವಚನವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲ ಶರಣತೆ ಇವ್ರ ವಚನವನ್ನು ಪ್ರಚಾರ ಮಾಡಬೇಕಂತೇಳಿ ಎಲ್ಲ ಭಕ್ತರಿಗೆ ವಂದಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದೆ.